ನಮಸ್ತೆ ಆತ್ಮೀಯರೇ, ನನ್ನ ಹೆಸರು ಪ್ರಿಯಾ. ನಾನು ಪಿರಮಿಡ್ ವ್ಯಾಲಿ ಮೆಡಿಟೇಷನ್ ರಿಟ್ರೀಟ್ಗೆ ಜಾಯ್ನ್ ಆಗಿದ್ದೀನಿ. ನನ್ನ ಒಂದು ಧ್ಯಾನದ ಜರ್ನಿ 10 ಮಂತ್ಸಿಂದ ನಡೀತಾ ಇದೆ. ಸೀನಿಯರ್ ಮಾಸ್ಟರ್ ಒಬ್ಬರು ನನಗೆ ಸಜೆಸ್ಟ್ ಮಾಡಿದ್ರು ಮೆಡಿಟೇಷನ್ ಮಾಡು ಅಂತ. ಸೊ ನಾನು 10 ತಿಂಗಳಿಂದ ಧ್ಯಾನ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, PSSMದು. ಸ್ನೇಹಿತರೆ, ನಾನು ಈ ಧ್ಯಾನಕ್ಕೆ ಬಂದಾದಮೇಲೆ ನನಗೆ ತುಂಬ ಆತ್ಮಸ್ಥೈರ್ಯ, ಶಾಂತಿ, ನೆಮ್ಮದಿ ಕಂಡುಕೊಂಡಿದ್ದೀನಿ. ಒಬ್ಬ ಸೀನಿಯರ್ ಮಾಸ್ಟರ್ ನನಗೆ ಹೇಗೆ ಧ್ಯಾನ ಮಾಡೋದು, ಅದರಿಂದ ಆಗುವ ಲಾಭಗಳನ್ನು ತಿಳಿಸ್ಕೊಟ್ರು. ಸೊ ಅದಕ್ಕೆ ನಾನು ಶುರು ಮಾಡಿದೆ. ನನಗೆ ಆದ ಎಕ್ಸ್ಪೀರಿಯೆನ್ಸ್, ನನಗೆ ಒಂದು 2 ಮಂತ್ಸು ಕೂರಲಿಕ್ಕೆ ಆಗ್ತಾಯಿರಲಿಲ್ಲ. 2 ಮಂತ್ಸ್ ಆದಮೇಲೆ ಕಂಟಿನ್ಯೂ ಆಗಿ ಮೆಡಿಟೇಷನ್ ಮಾಡ್ತಾಯಿದ್ದೀನಿ. ನನಗೆ ಮೆಡಿಟೇಷನಲ್ಲಿ ತುಂಬ ಅನುಭವಗಳಾಗಿದೆ. ದಿನೇ ನನ್ನ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗಿದೆ. ನನ್ನ ಮೆಡಿಟೇಷನ್ನಲ್ಲಿ ನಾನು ಏಂಜಲ್ಸ್ನ ಮೀಟ್ ಮಾಡಿದ್ದೀನಿ. ನಾವು ಏಕೆ ಮೆಡಿಟೇಷನ್ ಮಾಡಬೇಕಂದ್ರೆ, ಒಂದು ಸಂತೋಷವಾಗಿರೋಕ್ಕೋಸ್ಕರ ನಾವು ಮೆಡಿಟೇಷನ್ ಮಾಡಲೇಬೇಕು. ನಮ್ಮ ಮಾಸ್ಟರ್ ಹೇಗೆ ಮೆಡಿಟೇಷನ್ ಮಾಡೋದು ಅಂತ ಯಾವಾಗಲೂ ನನಗೆ ಗೈಡ್ ಮಾಡ್ತಾಯಿದ್ರು. ಅದೇ ರೀತಿಯಾಗಿ ನಾನು ಮೆಡಿಟೇಷನ್ ಫಾಲೋ ಮಾಡಿದೆ. ಕೆಲವೊಂದು ಯೂಟ್ಯೂಬಲ್ಲಿ PSSMದು ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಎಲ್ಲರ ಒಂದು ಎಕ್ಸ್ಪೀರಿಯೆನ್ಸಸ್ ನಾನು ನೋಡ್ತಾ ಇದ್ದೆ. ನೋಡಿದಾಗ ಒಂದು ವಿಡಿಯೋದಲ್ಲಿ ನಾನು ಕಂಡುಕೊಂಡೆ, ಲಾಂಗ್ ಅವರ್ಸ್ ಕೂತ್ಕೊಂಡಾಗ ನಮ್ಮದು ಮೆಡಿಟೇಷನ್ ಇಂಪ್ರೂವ್ ಮಾಡ್ಕೊಬೋದು ಅಂತ. ಇವಾಗ ನಾವು 30 ಮಿನಿಟ್ಸ್ 1 ಅವರ್ ಕೂರ್ತಾ ಇದ್ದೆ ನಾನು. ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ರು, ಲಾಂಗ್ ಅವರ್ಸ್ ಕೂತ್ಕೊಂಡ್ರೆ ನಮಗಿನ್ನೂ ಚೈತನ್ಯ ಜಾಸ್ತಿ ಆಗುತ್ತೆ ಅಂತ. ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ನಾನು ಟ್ರೈ ಮಾಡಿದೆ. ಒಂದು 5 ಮಂತ್ಸಿಂದ 5 ಅವರ್ಸ್ ಕೂತ್ಕೊತಾ ಇದ್ದೀನಿ ಮೆಡಿಟೇಷನಲ್ಲಿ. ಸೊ ಆ 5 ಅವರ್ಸಲ್ಲಿ ಮೆಡಿಟೇಷನ್ ಮಾಡಬೇಕಾದ್ರೆ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿತ್ತು. ನಾನು ಕ್ರಿಸ್ಟಲ್ ಇಟ್ಕೊಂಡು ಮೆಡಿಟೇಷನ್ ಮಾಡ್ತಾಯಿದ್ದೆ. ತುಂಬಾ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿತ್ತು. ಅದರಿಂದ ನನಗೆ ತುಂಬ ಮುಖ್ಯವಾದದ್ದು ಪೀಸ್ ಆಫ್ ಮೈಂಡ್. ತುಂಬ ಶಾಂತತೆಯಿಂದ ಇದ್ದೀನಿ. ಮನೆಯಲ್ಲೂ ಅಷ್ಟೇ, ಮಕ್ಕಳ ಜೊತೆನೂ ಅಷ್ಟೇ, ತುಂಬ ಶಾಂತವಾಗಿರುತ್ತೆ. ಸ್ನೇಹಿತರೆ, ಮೆಡಿಟೇಷನ್ಗೆ ಯಾವುದೇ ಏಜ್ ಲಿಮಿಟ್ಸ್ ಇಲ್ಲ. 5 ವರ್ಷದ ಮಕ್ಕಳಿಂದ 100 ವರ್ಷದ ವೃದ್ಧರವರೆಗೂ ಮೆಡಿಟೇಷನ್ ಮಾಡಬಹುದು. ನನ್ನ ಮಗ 6 ವರ್ಷ ಇದ್ದಾನೆ. ಅವನು 6 ತಿಂಗಳಿಂದ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಮಕ್ಕಳಲ್ಲಿ ತುಂಬಾ ಅನುಭವಗಳಾಗುತ್ತೆ. ಆ ಅನುಭವಗಳೆಲ್ಲ ನಾವು ತಿಳ್ಕೊಂಡು ಅದರಿಂದ ಅವರ ಲೈಫ್ ಪರ್ಪಸನ್ನು ನಾವು ಡಿಸೈಡ್ ಮಾಡ್ಬೋದು. ಮೆಡಿಟೇಷನ್ ನಮಗೂ ಅಷ್ಟೇ, ನಮ್ಮ ಒಂದು ಲೈಫ್ ಪರ್ಪಸ್ ನಮಗೆ ತಿಳಿಸುತ್ತೆ. ನಾವು ಏನಕ್ಕೆ ಬಂದಿದ್ದೀವಿ, ನಾವು ಏನು ಮಾಡಬೇಕು ಇಲ್ಲಿ ಅಂತ ನಮಗೊಂದು ಅರಿವಾಗುತ್ತೆ. ನಮ್ಮ ಒಂದು ಜೀವನದಲ್ಲಿ ಕ್ಲಾರಿಟಿ ನಮಗೆ ಸಿಕ್ಕುತ್ತೆ. ನಾವು ಏನು ಮಾಡಬೇಕು ಇಲ್ಲಿ ಬಂದು ಅಂತ ನಮಗೆ ಗೊತ್ತಾಗುತ್ತೆ. ಈ ಮೆಡಿಟೇಷನ್ ಕಲಿಯೋದೇ ಒಂದೇ ಅಲ್ಲ, ಈ ಮೆಡಿಟೇಷನ್ ಕಲಿತು ಒಂದಷ್ಟು ಜನಕ್ಕೆ ನಾವು ತಿಳಿಸ್ಬೇಕು. ಅವರು ಮೆಡಿಟೇಷನ್ ಮಾಡೋದನ್ನ ಅಳವಡಿಸ್ಕೋಬೇಕು. ಅದೇ ನಮ್ಮ ಜೀವನದ ಗುರಿಯಾಗಿರಬೇಕು. ಪಿರಮಿಡ್ ವ್ಯಾಲಿನಲ್ಲಿ ನಡೀತಾ ಇರುವಂಥ ಸ್ಟಿಲ್ನೆಸ್ ರಿಟ್ರೀಟ್ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ. ಪಿರಮಿಡ್ ವ್ಯಾಲಿಗೆ ಎಂಟ್ರ್ ಆಗ್ತಾನೆ ನಮಗೆ ಆ ಒಂದು ಅನುಭವ ನಮಗೆ ಗೊತ್ತಾಗುತ್ತೆ. ಎಲ್ಲೋ ಬೇರೆ ಒಂದು ಪ್ರಪಂಚಕ್ಕೆ ಬಂದಿರೋ ಅನುಭವ ನನಗಾಯಿತು. ಪಿರಮಿಡ್ ಒಳಗಡೆ ಕಿಂಗ್ಸ್ ಚೇಂಬರಲ್ಲಿ ನಾನು ಧ್ಯಾನ ಮಾಡಿದಾಗ ನನಗೆ ಬೇರೆಯಾದ ಒಂದು ಅನುಭವ ನನಗೆ ಸಿಕ್ತು. ಆ ಪಿರಮಿಡ್ನ ಶಕ್ತಿ ನನಗೆ ತಿಳಿಯಿತು ಇಲ್ಲಿ. ಮತ್ತು ಇಲ್ಲಿನ ಪರಿಸರ ತುಂಬ ಚೆನ್ನಾಗಿದೆ. ನೇಚರ್ ಜೊತೆ ನಾವು ಇರೋ ನಮ್ಮ ಫೀಲು ಬೇರೆ ಥರನೇ ಇರುತ್ತೆ. ಇದರಿಂದ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಮತ್ತು ಮನಸ್ಸು ಇನ್ನೂ ಶಾಂತತೆ ಆಗಿರುತ್ತೆ. ಮತ್ತು ಈ ಸ್ಟಿಲ್ನೆಸ್ ರಿಟ್ರೀಟಲ್ಲಿ ಮೌನದ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ಮೌನ ಅನ್ನೋದು ತುಂಬಾ ಒಂದು ಮಹತ್ವವಾದ ವಿಷಯವಾಗಿದೆ. ಎಲ್ಲರೂ ಮೌನ ಮಾಡಲೇಬೇಕು.
ಇಲ್ಲಿ 4 ದಿನದ ಮೌನವಿತ್ತು. ತುಂಬಾ ನಮ್ಮನ್ನು ನಾವು ಅರ್ಥಕೊಳ್ಳೋದಲ್ಲಿ ಮೌನ ತುಂಬಾ ಸಹಾಯ ಮಾಡುತ್ತೆ. ಮತ್ತು ಇಲ್ಲಿನ ವ್ಯವಸ್ಥೆಗಳೆಲ್ಲ ತುಂಬಾ ಚೆನ್ನಾಗಿದೆ ಪಿರಮಿಡ್ ವ್ಯಾಲಿನಲ್ಲಿ. ಮತ್ತು ಪಿರಮಿಡ್ ವ್ಯಾಲಿನಲ್ಲಿ ತಪೋಸ್ಥಳ ಅಂತ ಒಂದು ಜಾಗ ಇದೆ. ಅಲ್ಲಿ ಮೆಡಿಟೇಷನ್ ಮಾಡಿಸಿದ್ರು ನಮಗೆ. ಅಲ್ಲಿ ಮೆಡಿಟೇಷನ್ ಮಾಡುವಾಗ ನನ್ನ ಅನುಭವ ಇಲ್ಲಿ ಸಾಕ್ಷಾತ್ ಒಂದು ಋಷಿನ ನೋಡಿದ ಅನುಭವ ನನಗಾಯಿತು. ನನ್ನ ತಲೆ ಮೇಲೆ ಕೈ ಇಟ್ಟು ಅವರು ನನ್ನ ಸ್ಪರ್ಶ ಮಾಡಿದ ನನ್ನ ಅನುಭವ ನನಗಾಯಿತು. ತುಂಬಾ ಅದ್ಭುತವಾದ ಸ್ಥಳವಾಗಿದೆ ಇದು ಪಿರಮಿಡ್ ವ್ಯಾಲಿ. ಮತ್ತು ಪಿರಮಿಡ್ ವ್ಯಾಲಿನಲ್ಲಿ ಎಲ್ಲ ಸೌಕರ್ಯಗಳು ತುಂಬಾ ಅನುಕೂಲವಾಗಿದೆ. ನಿಮ್ಮೆಲ್ಲರಿಗೂ ಇದು ಅನುಭವ ಆಗಬೇಕು ಅನ್ನೋದು ನನ್ನ ಒಂದು ಕೋರಿಕೆ. ಸ್ಟಿಲ್ನೆಸ್ ಆಫ್ ರಿಟ್ರೀಟ್ನ ಒಂದು ಕ್ಲಾಸು ಎಲ್ಲ ಫ್ರೀಯಾಗಿ ಮಾಡ್ತಾರೆ. ಇಲ್ಲಿ ಫ್ರೀಯಾಗಿ ಸಿಗೋದನ್ನು ನಾವು ಏಕೆ ಮಿಸ್ ಮಾಡ್ಕೋಬೇಕು? ನೀವು ಧ್ಯಾನ ಮಾಡಿ ಒಂದು ಅನುಭವಗಳನ್ನು ನೀವು ಪಡೆಯಿರಿ. ನೀವೇನನ್ನೋದು ನೀವು ತಿಳಿಯಿರಿ. ಎಲ್ಲರಿಗೂ ಧ್ಯಾನ ಪ್ರಚಾರ ಮಾಡಿ. ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.